ನಮಸ್ತೆ ಎಲ್ಲರೂ ಕಮಲದ ಹೂವನ್ನು ನೋಡಿರ್ತೀರಾ, ಕಮಲದ ಬೀಜವನ್ನು ನೋಡಿದ್ದೀರಾ? ಹಾಗಾದರೆ ಬನ್ನಿ, ನಿಮಗೆ ನಾನು ಇವತ್ತು ತೋರಿಸ್ತೇನೆ. ಇದು ಕಮಲದ ಬೀಜ. ಸಾಧಾರಣ 200 ಗ್ರಾಮಿಗೆ 500 ರೂಪಾಯಿಯಷ್ಟು ಉಂಟು. ಹಾಗಾದರೆ ಬನ್ನಿ, ಇದರ ಮಸಾಲ ಡ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಅದರ ಜೊತೆಗೆ ಕಮಲದ ಬೀಜವನ್ನು ತಿಂದರೆ ಏನೆಲ್ಲ ಆರೋಗ್ಯಕರ ಲಾಭಗಳು ಉಂಟು ಕೂಡ ನಾನು ಹೇಳ್ತೇನೆ. ಫಸ್ಟಿಗೆ ನಾವು ಈ ಕಮಲದ ಬೀಜವನ್ನು ಬಾಣಲೆಯಲ್ಲಿ ತಗೊಳ್ಳುವಂಥದ್ದು, ಆಮೇಲೆ ಅದನ್ನು ಹುರಿಯುವಂಥದ್ದು. ಡ್ರೈ ಆಗಿ ಹುರಿಬೇಕು. ಅದರ ಬಣ್ಣ ಸಾಧಾರಣ ಕಂದು ಬಣ್ಣಕ್ಕೆ ಹೋದಾಗ ಅದನ್ನು ಇಳಿಸುವಂಥದ್ದು. ನಾನು 200 ಗ್ರಾಮಲ್ಲಿ ಸಾಧಾರಣ 100 ಗ್ರಾಮಷ್ಟು ಹಾಕಿದ್ದೇನೆ. ಮತ್ತು ಉಳಿದ 100 ಗ್ರಾಮನ್ನು ಇನ್ನೊಮ್ಮೆ ಮಾಡ್ತೇನೆ. ಕಮಲದ ಬೀಜಕ್ಕೆ ಇನ್ನೊಂದು ಹೆಸರು ಮಕಾನ ಸೀಡ್ಸ್ ಅಂತ ಕೂಡ ನಾವು ಕರಿತೇವೆ. ಈ ಮಾರ್ಕೆಟಲ್ಲಿ, ಸೂಪರ್ ಮಾರ್ಕೆಟಲ್ಲೆಲ್ಲ ನಿಮಗೆ ಸುಲಭವಾಗಿ ಸಿಗ್ತದೆ. ಕಮಲದ ಹೂವನ್ನು ನೋಡಿದ್ದೆ, ಅದರ ಬೀಜವನ್ನು ಕೂಡ ತಿಂತಾರೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಗೊತ್ತಾದ ಮೇಲೆ ಅದನ್ನು ನಾನು ಟ್ರೈ ಮಾಡಿದೆ. ಹಾಗೆ ನಿಮಗೆ ಸಹ ತೋರಿಸುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಜಾಯಿಂಟ್ ಪೇಯ್ನಿಗೆ ಹಾಗೆ ಸೊಂಟ ನೋವಿಗೆಲ್ಲ ಉಂಟಲ್ಲ, ಇದನ್ನು ತಿಂದರೆ ತುಂಬ ಒಳ್ಳೆಯದು. ಈ ಕಮಲದ ಬೀಜದಲ್ಲಿ ಪೋಷಕ ಸತ್ವಗಳು ಹೇರಳವಾಗಿ ಉಂಟು. ಅದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಹಾಗೆ ಮಿನರಲ್ಸ್ ಕೂಡ ಉಂಟು. ಆ್ಯಂಟಿ ಆಕ್ಸಿಡೆಂಟ್ ಗುಣ ಕೂಡ ಈ ಕಮಲದ ಬೀಜದಲ್ಲಿ ಉಂಟು. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥವರಿಗೆ ಕೂಡ ಇದು ತುಂಬ ಒಳ್ಳೆಯದು. ಸೊ ಆಲ್ಮೋಸ್ಟ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ, ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ. ಇನ್ನು ಇದನ್ನು ನಾವು ಒಮ್ಮೆ ಈ ಕಲರ್ ಚೇಂಜ್ ಆದಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಮತ್ತೆ ನಾವು ಮಸಾಲೆಯನ್ನು ರೆಡಿ ಮಾಡುವಂಥದ್ದು. ಇದೀಗ ನಾನು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಅಚ್ಚ ಖಾರದ ಪುಡಿ, ಮೆಣಸಿನ ಹುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಮತ್ತು ನಾನು ವೈಟ್ ಪೆಪ್ಪರ್ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಮಸಾಲೆ ಬೇಕಂತ ಹೇಳಿದರೆ ಬೇರೆ ಬೇರೆ ಥರದನ್ನು ಹಾಕ್ಬೋದು. ತುಪ್ಪ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಖಾರನೂ ಜಾಸ್ತಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಬೋದು. ಒಮ್ಮೆ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿಕ್ಕೆ ಶುರುವಾದಾಗ ಇದಕ್ಕೆ ಕಮಲದ ಬೀಜವನ್ನು ಹಾಕುವಂಥದ್ದು. ಕಮಲದ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಮಲದ ಬೀಜದ ಮಸಾಲ ಡ್ರೈ ರೆಡಿ ಆಗ್ತದೆ. ಇದನ್ನು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆಂದ ಇರ್ತದೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಬುದ್ಧಿಶಕ್ತಿ ಇರಲಿ, ಹಾಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕೆ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಈ ಮಕಾನ ಸೀಡ್ಸನ್ನು ಹಾಲಲ್ಲಿ ಹಾಕಿ ಕೂಡ ತಿಂತಾರೆ. ಫಸ್ಟಿಗೆ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಆಮೇಲೆ ಹಾಲಲ್ಲಿ ಹಾಕಿ ತಿಂದರೆ ಇಮ್ಯುನಿಟಿ ಪವರ್ ಹಾಗೆ ನಮ್ಮ ಸ್ಕಿನ್ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ನೋಡಿದ್ರಲ್ಲ ಎಷ್ಟು ಲಾಭ ಉಂಟು ಅಂತ ಹೇಳಿ. ಸೊ ನೀವು ಸಹ ಇದನ್ನು ತಂದು ಒಮ್ಮೆ ಟ್ರೈ ಮಾಡಿ, ತಿಂದು ನೋಡಿ ಎಷ್ಟು ಚೆಂದ ಆಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋವನ್ನು ನಿಮಗೆ ತೋರಿಸುವಂತ ಹೇಳಿ ಮಾಡಿದ್ದು. ಸೊ ಇದನ್ನು ಚೆಂದ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಹಾಟಾಗಿ ಸರ್ವ್ ಮಾಡಿದರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.